ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇರ್ ಗ್ರೋತ್ಗೆ ಒಂದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇದಂತೂ ಸಿಂಪಲ್ ಮತ್ತು ಈಸಿ, ಮನೇಲಿ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡುವಂಥದ್ದು. ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹೇರ್ ಫಾಲ್ ಇದ್ದರೆ ಕಂಟ್ರೋಲ್ ಆಗುತ್ತೆ. ಕೂದಲು ತುಂಬ ವಾಲ್ಯೂಮ್ ಆಗಿ ಸಾಫ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಬನ್ನಿ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಮೆಂತ್ಯ ಬೇಕಾಗುತ್ತೆ. ನಾನು 3 ಸ್ಪೂನಷ್ಟು ಮೆಂತ್ಯನ ನೆನೆಸಿದ್ದೀನಿ. ಅದು ತುಂಬ ಜಾಸ್ತಿನೇ ಆಗುತ್ತೆ. ಅದಕ್ಕೋಸ್ಕರ 3 ಸ್ಪೂನ್ ಸಾಕು. ಅದಕ್ಕೆ ಸಂಜೆ ಅಪ್ಲೈ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸಿ ಸಾಕು, ಇಲ್ಲ ಬೆಳಗ್ಗೆ ಹಾಕ್ತೀವಿ ಅಂದರೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ರುಬ್ಕೊಬೋದು. ಈಗ ನಾನು ನೀರು ಸಮೇತ ಮೆಂತ್ಯನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಮೊಸರು ಹಾಕೊತಾ ಇದ್ದೀನಿ. ಮೆಂತ್ಯ ಕೂದಲಿಗೆ ವಾಲ್ಯೂಮ್ ಕೊಡುತ್ತೆ, ಅಂದರೆ ಸಣ್ಣ ಕಾಣ್ತಾ ಇರುತ್ತಲ್ವ, ಕೂದಲು ತುಂಬ ದಪ್ಪದಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಮೊಸರು ಹಾಕ್ತಾ ಇರೋದ್ರಿಂದ ಮೊಸರು ಕೂದಲನ್ನ ಸಾಫ್ಟ್ ಮತ್ತು ಸಿಲ್ಕಿ ಮಾಡುತ್ತೆ. ನಮ್ಮದು ಸ್ಕ್ಯಾಲ್ಪ್ ಏನಾದ್ರು ಡ್ರೈ ಆಗಿದ್ರೆ, ಅಲ್ಲೇನೋ ಇಚಿಂಗ್ ಇದ್ದರೆ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ನಮ್ಮ ಕೂದಲು ಮತ್ತು ಸ್ಕ್ಯಾಲ್ಪ್ನ ತುಂಬ ಮಾಯ್ಸ್ಟ್ ಆಗಿ ಇಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಇದು ಸ್ವಲ್ಪ ತರಿಯಾಗಿದೆ. ತುಂಬ ನುಣ್ಣಗೆ ರುಬ್ಕೊಂಡ್ರೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಹಚ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ. ಇವಾಗ ನೋಡ್ಬೋದು ನೀವು, ಸಾಫ್ಟಾಗಿ ಚೆನ್ನಾಗಾಗಿದೆ. ತುಂಬ ಬೇಗನೆ ಆಗುತ್ತೆ. ನನ್ನ ಕೂದಲು ಎಷ್ಟು ಡ್ರೈ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಅಪ್ಲೈ ಮಾಡ್ತಾ ಇರೋದು. ಸ್ವಲ್ಪ ಹೇರ್ ಫಾಲ್ ಕೂಡ ಆಗ್ತಾಯಿತ್ತು, ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಂತ್ಯ ಮತ್ತು ಮೊಸರನ್ನ ರುಬ್ಕೊಂಡಿದ್ದೀನಿ. ಎಣ್ಣೆಗೂ ಕೂಡ ಮೆಂತ್ಯನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಕೂದಲು ಹೇರ್ ಫಾಲ್ ಆಗೋದನ್ನ ತಡೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು 15 ದಿವಸಕ್ಕೆ ಅಥವಾ ತಿಂಗಳಿಗೆ ಒಂದ್ಸಲಿ ಅಪ್ಲೈ ಮಾಡ್ತಾ ಇರ್ತೀನಿ. ಹೇರ್ ಫಾಲು ಕಮ್ಮಿ ಆಗುತ್ತೆ ಮತ್ತು ತುಂಬ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಫಸ್ಟ್ ಡೇನೇ ಫೀಲ್ ಆಗುತ್ತೆ ಮೆಂತ್ಯ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದನ್ನು ಹಚ್ಚೋಕ್ಕಿಂತ ಮುಂಚೆ ಒಂದೇ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಬರೀ ಕೂದಲಿಗೆ ಹಚ್ತಾ ಇರೋದ್ರಿಂದ ಡ್ರೈ ಅನಿಸ್ಬೋದು. ಅದಕ್ಕೋಸ್ಕರ 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಅಷ್ಟು ಡ್ರೈ ಅನ್ಸಲ್ಲ, ಕೂದಲು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ ಅನ್ಸಿದ್ರೆ ಸ್ವಲ್ಪ ನೀರು ಅಥವಾ ಮೊಸರು ಹಾಕ್ಕೊಂಡು ನೀಟಾಗಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಕಲಿಸ್ಕೊಳ್ಳಿ. ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹಚ್ಚೋದಕ್ಕೆ ಕರೆಕ್ಟಾಗಿದೆ, ಕೆಳಗಡೆ ಬೀಳೋದಿಲ್ಲ. ಸ್ವಲ್ಪ ಜಾಸ್ತಿ ತೆಳುವಾಗ್ಬಿಟ್ರೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ, ತುಂಬ ಗಟ್ಟಿ ಆಗಿಬಿಟ್ರೆ ಹಚ್ಚೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕೂದಲುದು ಸ್ವಲ್ಪನೇ ಭಾಗ ಡಿವೈಡ್ ಮಾಡಿಕೊಂಡು, ಎಣ್ಣೆ ಹೇಗೆ ನಾವು ಅರ್ಧ ಡಿವೈಡ್ ಮಾಡ್ಕೊಂಡು ಹಚ್ತೀವೋ ಅದೇ ರೀತಿ ಹಚ್ಕೊಂಡು ಬರಬೇಕು. ಬುಡಕ್ಕೆಲ್ಲ ನೀಟಾಗಿ ಹಚ್ಚಿದ್ರೆ ಸ್ಕ್ಯಾಲ್ಪು ಕೂಡ ಕ್ಲೀನ್ ಆಗುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ. ಸೊ ಈಗ ನಾನು ಹಾಕಿರೋ 3 ಸ್ಪೂನು ನನ್ನ ಕೂದಲಿಗೆ ಆರಾಮಾಗಿ ಹಾಕೊಬೋದು, ಅಷ್ಟು ಕ್ಲಿಯರ್ ಆಗುತ್ತೆ. ಒಂಚೂರು ಗ್ಯಾಪ್ ಇಲ್ದಂಗೆ ಎಲ್ಲ ಕಡೆ ಹಚ್ಚಿ ಎಷ್ಟು ಹಾಕ್ತಾ ಇದ್ದಾಗೆ ತಂಪು ಅನಿಸುತ್ತೆ ಗೊತ್ತಾ. ಇವಾಗ ಹೀಟೆಲ್ಲ ಆಗಿದೆ ಅನ್ನೋರು ಇದನ್ನು ಹಾಕ್ಕೊಂಡ್ರೆ ಬಾಡಿ ಕೂಡ ತಂಪಾಗುತ್ತೆ. ಅದಾದಮೇಲೆ ನಾನು ಎಲ್ಲ ಹಚ್ಕೊಂಡ್ಮೇಲೆ ಒಂದು ಬ್ಲ್ಯಾಕ್ ಕವರ್ನ ತೊಗೊಂಡು ಹಾಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಗಾಳಿಗೆ ಹಾಗೆ ಬಿಟ್ಟರೆ ಬೇಗ ಡ್ರೈ ಆಗಿಬಿಡುತ್ತೆ ಮತ್ತು ಅದನ್ನು ಸ್ನಾನ ಮಾಡುವಾಗ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕೊಂಡ್ಬಿಟ್ರೆ ಒಳಗಡೆ ಪೆನೆಟ್ರೇಟ್ ಕೂಡ ಆಗುತ್ತೆ, ಬೇಗ ಡ್ರೈ ಆಗೋದಿಲ್ಲ, ನೀಟಾಗಿ ವಾಶ್ ಮಾಡ್ಕೊಬೋದು. ಅದಕ್ಕೋಸ್ಕರ ಮೆಹಂದಿ ಅಥವಾ ಏನೇ ಪ್ಯಾಕ್ ಹಾಕಿದ್ರು ಈ ಥರ ಮೇಲ್ಗಡೆ ಕವರ್ ಹಾಕೊಂಡ್ಬಿಟ್ರೆ ಮೇಲ್ಗಡೆಯಿಂದ ಡ್ರೈ ಆಗೋದಿಲ್ಲ, ನೀಟಾಗಿ ವಾಶ್ ಮಾಡೋಕ್ಕೂ ಈಸಿ ಆಗುತ್ತೆ. ಈ ಹೇರ್ ಪ್ಯಾಕ್ ಅಂತೂ ಸಖತ್ತಾಗಿ ವರ್ಕ್ ಆಗುತ್ತೆ. ನಾನಂತೂ ಯಾವಾಗಲೂ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ.